ಕಡಲ ನಡುವಲಿ ಹೊಳೆವ ಸೂರ್ಯನ ಬೆಳಕ ಕಾಣಲು ಈ ನಯನ. ಕವಿದ ಮೋಡ ಕರಗಿದಂತೆ ಕಳೆದು ಹೋದ ಆ ಕ್ಷಣ. ಮನಸ್ಸಿನೊಳಗೆ ಕಸಿವಿಸಿ ಕಿರಿಕಿರಿ ತಳಮಳ. ನಿದ್ದೆ ಬರ್ತಿಲ್ಲ, ಹಸುವು ಆಗ್ತಿಲ್ಲ. ಏನಾಗ್ತಿದೆ ನನ್ನ ಜೀವನದಲ್ಲಿ? ನಾನೇ ಕಳೆದೋಗ್ತಿದ್ದೀನ. ಊರಲ್ಲಿರುವ 2 ಮಕ್ಕಳಿಗೆ ಸಹ ಮದುವೆ ಆಗ್ತಾ ಉಂಟು. ನನ್ನ ಮಗನಿಗೊಂದು ಯಾವಾಗ ಮದುವೆಯೋ? ಒಬ್ಳೆ ಎಂತ ಗೊಣಗ್ತಿದೀಯಮ್ಮ? ಅಲ್ಲ ಮಗ, ಈ ವರ್ಷ ಆದ್ರೂ ಮದುವೆ ಆಗು ಮಾರಾಯ. ಮದುವೆ ಈ ಜನ್ಮದಲ್ಲಿ ಮದುವೆ ಸಾಧ್ಯ ಇಲ್ಲಮ್ಮ. ಇಷ್ಟ ಹೇಳಿ ನನ್ನ ಬಾಯಿ ಮುಚ್ಚಿಬಿಟ್ಟ. ಇವರೆಲ್ಲ ನನ್ನ ಬಗ್ಗೆನೇ ಮಾತಾಡ್ತಿರೋದಾ? ಇಲ್ಲ, ಹೌದೇನು? ನನ್ನ ಬಗ್ಗೆ ಏನು? ಕರ್ದ್ಯಾನಾ? ಹೌದು. ಬಾರ, ಕೂತ್ಕ. ಸುಮಾರು ದಿನದಿಂದ ಕೇಳ್ತಿದ್ಯಲ್ಲ, ಈ ಚೇಂಬರ್ ಬೇಕು ಅಂತ. ಇವತ್ತಿಂದ ಈ ಚೇಂಬರ್ ನಿಂದೆ. ರಿಯಲಿ? ಹೌದಾ? ಮತ್ತೆ ನೀನು? ನನ್ನ ವಿಷಯ ಬಿಡು. ಥ್ಯಾಂಕ್ಸ್ ಆಯ್ತಾ, ತುಂಬ ಥ್ಯಾಂಕ್ಸ್. ಅರೆ ಅರ್ಜುನ್, ಹಾ ಅಕ್ಕ. ಅಪರೂಪಕ್ಕೆ ಬರ್ಲೇಬೇಕಾಯ್ತು ಅಕ್ಕ. ಬಾ ಒಳಗ್ ಬಾ. ಇಲ್ಲ, ಇತ್ತಕ್ಕೂ. ಇದೇನು ಗಿಫ್ಟ್? ನನ್ಗ? ಹೌದಕ್ಕ. ವಾವ್, ಡೈಮಂಡ್ ರಿಂಗ್ ಎಷ್ಟು ಚೆನ್ನಾಗಿದೆ. ನನ್ಗ ಇಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್? ನಿನ್ ಮದ್ವೆ ಆದ 5 ವರ್ಷದಿಂದ ನಾನೇನು ಕೊಡಕ್ಕಾಗಿರ್ಲಿಲ್ಲ, ಅದಕ್ಕೋಸ್ಕರ ತಂದಿದ್ದೀನಕ್ಕ. ಥ್ಯಾಂಕ್ ಯು ಸೋ ಮಚ್ ಕಣೋ. ಬಾ ಒಳಗ್ ಬಾ. ಇಲ್ಲ ಅಕ್ಕ, ಟ್ರಿಪ್ ಹೋಗ್ತಾ ಇದ್ದೀನಿ. ದೂರ, ದೇವರ ನಾಡಿಗೆ. ಓ, ಕೇರಳಕ್ಕ? ಹೋಗ್ತೀನಕ್ಕ. ಹೋಗ್ತೀನಿ ಹೇಳ್ಬಾರ್ದು, ಹೋಗಿ ಬರ್ತೀನಿ ಹೇಳ್ಬೇಕು. ಹ್ಯಾಪಿ ಜರ್ನಿ ಅರ್ಜುನ್, ಬಾಯ್. ಹಲೋ ಕೃಷ್ಣ. ಹಾ ಅಕ್ಕ. ಅರ್ಜುನ್ ಬಂದಿದ್ದ. ಹೌದಾ? ನಂಗೊಂದು ಗಿಫ್ಟ್ ಕೊಟ್ಟು ಹೋದ. ನಿಮ್ಗೂ ಒಂದು ಗಿಫ್ಟ್ ಕೊಟ್ನಾ? ಹೌದು, ಮತ್ತೆಲ್ಗೋ ಟ್ರಿಪ್ ಹೊರಟೆ ಅಂದ. ನೀನ್ ಹೊರಡ್ಲಿಲ್ವಾ? ನನಗೇನು ಹೇಳಲಿಲ್ಲ ಅವನು. ಮತ್ತೆ ದೇವ್ರ ನಾಡಿಗಂದ. ಹೌದಾ? ಅವನ ಹತ್ರ ಮಾತಾಡ್ತೇನೆ ನಾನು. ಆಯ್ತಕ್ಕ, ವಿಷಯ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್. ಹೇ ಅರ್ಜುನ್, ಗಿಫ್ಟ್ ವಿಷಯ ಏನು? ಅರ್ಜುನ್, ಹೀಗೆ ಸುಮ್ಮನೆ. ಎಲ್ಲಿದ್ಯಾ ಈಗ? ಎಲ್ಲೋ ಇದೆಯಾ? ಕೋಡಿ. ಅಲ್ಲೇನ್ ಮಾಡ್ತಿದ್ಯಾ? ಮಾಡು.
ಇನ್ನೇನು ಇದೆ ಜೀವನದಲ್ಲಿ? ಸಾಕಾಗಿದೆ ಕಣೋ. ಈ ಜೀವನದ ಒಗಟನ್ನು ಬಿಡಿಸಿ ಬಿಡಿಸಿ ಸಾಕಾಗಿದೆ. ಇನ್ನು ನನ್ನ ಕೈಲಿ ಆಗ್ತಿಲ್ಲ ಮಗ. ಸೋತೋಗ್ಬಿಟ್ಟೆ ಮಗ, ಸೋತೋಗ್ಬಿಟ್ಟೆ. ಅರ್ಜುನ್, ನಾನು ಹೇಳೋದು ಸ್ವಲ್ಪ ಕೇಳು. ನೀನೇನೋ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡು. ಕಾಲೇಜ್ ಟಾಪರ್ ಕಣೋ ನೀನು, ದ ಬೆಸ್ಟ್ ಆಲ್ರೌಂಡರ್, ನಿಜ ಅರ್ಥದಲ್ಲಿ ಒಬ್ಬ ಸವ್ಯ ಸಾಚಿ ಕಣೋ ನೀನು. ನಿಂಗೆ ನೆನಪಿದ್ಯಾ ಆ ಮಂಜ ಎಕ್ಸಾಮ್ನಲ್ಲಿ ಫೇಲ್ ಆದಾಗ ಅವನ ಬದುಕಿಸಿದ್ದೇ ನೀನಲ್ವೇನೋ? ಅವನ ಮನೆಯವರು ಈಗಲೂ ನಿನ್ನ ನೆನೆಸ್ಕೊಳ್ತಾರೆ. ಅರ್ಜುನ್, ವಾಪಸ್ ಬಾರೋ. ಕೇಳಿಸ್ಕೋತಿದ್ಯಾ? ಈಗ ಯಾಕೋ ಆ ವಿಷಯ ಎಲ್ಲ? ಹೇ ಅರ್ಜುನ್, ನಾನು ಹೇಳೋದು ಸ್ವಲ್ಪ ಕೇಳೋ. ನಿಜ ಅರ್ಥದಲ್ಲಿ ನೀನೊಬ್ಬ ಸೂಪರ್ ಹೀರೋ ಕಣೋ. ನೋಡು, ಅಲ್ಲೇ ಬರ್ತಾ ಇದ್ದೇನೆ, ಒಂದು 10 ನಿಮಿಷ ಬಂದೇ ಬಿಟ್ಟೆ. ನಾನು ಹೇಳಿದ್ ಕೇಳು ಸ್ವಲ್ಪ. ನಮಸ್ಕಾರ. ನಮಸ್ಕಾರ. ಎಂತ ಮೀನಾ? ಮೀನಲ್ಲ ಮರ್ಯ, ಮೀನ್ ಮಂಡೆ. ಪಾರ್ಟಿ ಜೋರು. ಪಾರ್ಟಿ ಜೋರೆ. ಅದಿರ್ಲಿ, ನಾ ಬರುವಾಗುಂಟಲ್ಲ ಅಲ್ಲೊಬ್ರು ಕೂತಿದ್ರು, ಅವ್ರು ನಿಮ್ಮವ್ರಾ? ನಮ್ಮವರಲ್ಲ. ಹಾಗಾದ್ರೆ ಅವರು ಸಮುದ್ರ ಸ್ನಾನಕ್ಕೆ ಬಂದವ್ರ? ಯಾಕೋ ಅನುಮಾನ ಬರ್ತಾ ಇದೆ. ಮತ್ ಸಿಕ್ತೆ. ಆ ಕ್ಷಣದಲ್ಲಿ ನನಗೆ ಜೀವನವೇ ಮುಗ್ದಂತಾಗಿತ್ತು. ಎಲ್ಲೋ ಗೊಂದಲದಲ್ಲಿ, ನೋವಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದೆ. ಆಪ್ತ ಸ್ನೇಹಿತನ ಫೋನ್ ಕಾಲ್ ಮತ್ತು ತಮ್ಮದೇ ಕೆಲಸದಲ್ಲಿ ಮಗ್ನರಾಗಿದ್ದ ಮೀನುಗಾರರು ನನ್ನನ್ನು ಗಮನಿಸಿ ನನ್ನ ಬಳಿ ಬಂದು ಮಾಡಿದ ಸಹಾಯ ನನಗೆ ಹೊಸ ಜೀವನವನ್ನೇ ಕೊಡ್ತು. ನಾನು ಬದುಕ್ತೇನೆ, ಮುನ್ನಡೆಯುತ್ತೇನೆ, ಏಕೆಂದರೆ ನನ್ನವರಿಗೆ ನಾನು ಮುಖ್ಯವಾಗಿದ್ದೇನೆ. ಮನೋವೈದ್ಯರಿಂದ ಚಿಕಿತ್ಸೆ, ಆಪ್ತ ಸಮಾಲೋಚನೆ ನನ್ನ ಬದುಕಿನ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಿತು. ಈಗಷ್ಟೇ ನೀವು ಗಮನಿಸಿದ್ರಿ, ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರುವಂತಹ ಬೇಸರ, ನಿರಾಸೆ, ನನ್ನ ಜೀವನವೇ ವ್ಯರ್ಥ, ನಾನು ಬೇರೆಯವರಿಗೆ ಹೊರೆಯಾಗಿ ಬದುಕ್ತಾ ಇದ್ದೇನೆ ಅನ್ನುವಂತಹ ಆಲೋಚನೆಗಳು ಕೇವಲ ಕ್ಷಣಿಕ ದುಃಖದ ಅಂಶಗಳಾಗಿರ್ಬೇಕಂತಲೇ ಇಲ್ಲ. ಆತನಲ್ಲಿ ಆಗ್ತಾ ಇರುವಂತಹ ಆಂತರಿಕ ಸಂಕಟ ಅಥವಾ ಆತ್ಮಹತ್ಯಾ ಆಲೋಚನೆಗಳಾಗಿರ್ಬೋದು. ಒಬ್ಬ ಮನೋವೈದ್ಯೆಯಾಗಿ ನಾ ಹೇಳೋದಂದ್ರೆ, ಆತ್ಮಹತ್ಯಾ ಆಲೋಚನೆಗಳಿಗೆ ಹೊರಬರಲು ಖಂಡಿತವಾಗಿ ನಾವು ಸಹಾಯ ಮಾಡ್ಬೋದು. ನಮ್ಮ ಮನೆಯವರು, ಸ್ನೇಹಿತರು, ಮಾನಸಿಕ ಆರೋಗ್ಯ ವೃತ್ತಿಪರರ ಸಹಾಯವನ್ನ ಪಡೆಯುವುದರ ಮೂಲಕ ಆಗುವಂತಹ ದುರಂತವನ್ನ ಖಂಡಿತವಾಗಿ ತಪ್ಪಿಸಬಹುದು. ನೀವು ಅಥವಾ ನಿಮ್ಮ ಪರಿಚಿತ ವ್ಯಕ್ತಿಗಳಲ್ಲಿ ಆತ್ಮಹತ್ಯಾ ಆಲೋಚನೆಗಳು ಕಂಡು ಬಂದಲ್ಲಿ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ, ಮನೋವೈದ್ಯರನ್ನ ಸಂಪರ್ಕಿಸಿ, ಆತ್ಮಹತ್ಯಾ ತಡೆ ಸಹಾಯವಾಣಿಯನ್ನ ಸಂಪರ್ಕಿಸುವ ಮೂಲಕ ಈ ಆಲೋಚನೆಗಳಿಂದ ಹೊರಬರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ. ಅದೇ ರೀತಿ ಆತ್ಮಹತ್ಯಾ ಆಲೋಚನೆಗಳನ್ನು ಗುರುತಿಸುವಂತಹದ್ದೇ ನಾವಿಡುವಂತಹ ಮೊದಲ ಹೆಜ್ಜೆ. ಆ ಆಲೋಚನೆಗಳನ್ನು ಗುರುತಿಸುವ ಮೂಲಕ ನಾವು ಒಂದು ಜೀವವನ್ನ ಬದುಕಿಸ್ಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು.